ನಮಸ್ಕಾರ. ನಮ್ಮ ದೇಶದಲ್ಲಿ 29 ರಾಜ್ಯಗಳಿವೆ, ಜೊತೆಗೆ 108 ಭಾಷೆಗಳು. 40 ಕಿಲೋಮೀಟರ್ ದಾಟಿದಂತೆಲ್ಲ ಭಾಷೆಯ ಶೈಲಿ, ಸಂಸ್ಕೃತಿ, ಸಂಪ್ರದಾಯ, ರೀತಿ ಪದ್ಧತಿಗಳು ಎಲ್ಲವೂ ಬದಲಾಗುತ್ತೆ. ಆದರೆ ಏನೇ ಬದಲಾದರೂ ಕೂಡ ನಮ್ಮ ದೇಶ ಒಂದೇ, ಅದು ಭಾರತ. ಭಾರತ ಅಂದಾಕ್ಷಣ ನಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಆ ಉತ್ಸಾಹ, ಹುಮ್ಮಸ್ಸು ಇವೆಲ್ಲವುಗಳ ಬಗ್ಗೆ ಮಾತನಾಡುವಾಗ ನಮಗೆ ನೆನಪಾಗುವಂಥದ್ದು ಯುವ ಜನತೆ. ಹಾಗಾಗಿಯೇ ಇಂದು ನಮ್ಮ ವಾಯ್ಸ್ನಲ್ಲಿ ನಾವಿರುವಂತಹದ್ದು ಪ್ರತಿಷ್ಠಿತ ಬೆಂಗಳೂರಿನ ಕಾಲೇಜ್ ಆದಂತಹ ವಿಜಯ ಕಾಲೇಜಿನಲ್ಲಿ ಹಾಯ್ ಫ್ರೆಂಡ್ಸ್. ಸೊ ಎಲ್ಲ ಆಗಸ್ಟ್ 15 ಅಂದಾಕ್ಷಣ ಮಾತ್ರ ನಾವು ಸ್ವಾತಂತ್ರ್ಯೋತ್ಸವದ ಬಗ್ಗೆ ಎಲ್ಲ ಮಾತನಾಡ್ತೀವಿ, ದೇಶಭಕ್ತಿಯ ಬಗ್ಗೆ ಮಾತನಾಡ್ತೀವಿ. ಆದರೆ ಭಕ್ತಿ ಎನ್ನುವಂಥದ್ದು, ಅದರಲ್ಲೂ ಬಹುಮುಖ್ಯವಾಗಿ ದೇಶದ ಬಗ್ಗೆ ಮೂಡುವಂತಹ ಭಕ್ತಿ ಪ್ರತಿ ನಿಮಿಷ ಪ್ರತಿ ಕ್ಷಣದಲ್ಲೂ ನಮ್ಮಲ್ಲಿರಬೇಕಲ್ವಾ? ಡು ಯು ಅಗ್ರಿ? ಸೊ ನಿಮ್ಮಲ್ಲೆಲ್ಲ ಇರುವಂತಹ ದೇಶಭಕ್ತಿಯನ್ನ ಅಭಿವ್ಯಕ್ತಗೊಳಿಸಲಿಕ್ಕೆ ಇದೊಂದು ವೇದಿಕೆ, ನಮ್ಮ ವಾಯ್ಸ್. ಮೊದಲಿಗೆ ಎಲ್ಲ ಯುವಜನತೆ ಇದ್ದೀರಿ, ಸೊ ಹಾಗಾಗಿ ಒಂದು ಸ್ವಲ್ಪ ಆಡ್ತಾ ಮಾತಾಡೋಣ. ಸೊ ಹಾಗಾಗಿ ಮೊದಲಿಗೆ ಆರಂಭಿಸೋಣ ಆಡು ಮಾತಾಡು. ಆಡು ಮಾತಾಡಿನಲ್ಲಿ ಸಿಂಪಲ್ ಆಗಿರುತ್ತೆ. ನಿಮ್ಮ ಕೈಯಲ್ಲಿರುವಂತಹ ಬಾಲ್ ಪಾಸ್ ಆಗುತ್ತೆ, ಬಾಲ್ ಪಾಸ್ ಆಗ್ತಾ ಹೋಗುತ್ತೆ. ನಾನು ಸ್ಟಾಪ್ ಅಂತಾಗ ಯಾರ ಕೈಯಲ್ಲಿ ಆ ಬಾಲ್ ಇದೆಯೋ ಅವರು ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿದ್ರಾಯ್ತು. ಸೊ ಆಡು ಮಾತಾಡು ಆರಂಭಿಸೋಣವಾ? ಸ್ಟಾಪ್. ದೇಶಭಕ್ತಿ ಅಂದ್ರೇನು ಡಿಫೈನ್ ಮಾಡ್ಬೋದಾ? ದೇಶಭಕ್ತಿ ಅನ್ನೋದಕ್ಕಿಂತ ನಮ್ಮೊಳಗಿರೋ ಒಂದು ಪ್ರೀತಿ, ದೇಶಕ್ಕೋಸ್ಕರ ನಮಗಿರೋ ಪ್ರೀತಿ. ಅಂದರೆ ಈ ಕಾಲದಲ್ಲಿ ಏನಾಗ್ತಾ ಇದೆ, ಎಲ್ಲರೂ ಒಂದು ಕಡೆ ಸ್ವಾರ್ಥಿಗಳಾಗೋಗ್ತಾ ಇದ್ದೀವಿ. ನಾವು ಈ ದೇಶ ಅನ್ನೋದನ್ನ ಒಂದು ಕನ್ಸಿಡರೇ ಮಾಡ್ಕೊಳಕ್ಕೆ ಹೋಗಿಲ್ಲ. ಹೆಂಗೆ ಸ್ವಾರ್ಥಿಗಳಾಗ್ತಿದ್ದೀವಿ ಅಂದರೆ, ಪಕ್ಕದ ಮನೆಗೆ ಬೆಂಕಿ ಬಿತ್ತು ಅಂದರೆ ಹೋಗಿ ಆರಿಸೋದಕ್ಕಿಂತ ನಮ್ಮ ಮಕ್ಳಿಗೆ ಸೈಕಲ್ ತುಳಿಯೋಕೆ ಜಾಗ ಆಗೋಯ್ತು ಅನ್ನೋ ಜನ ಜಾಸ್ತಿ ಆಗೋಗಿದೆ. ಸೊ ಹಾಗಾಗಿ ಎಲ್ಲೋ ಇದಕ್ಕೆ ವೈಸ್ ದ ರೀಸನ್, ಒಂದು ಕ್ವೆಶ್ಚನ್ ಮಾರ್ಕ್ ಇದೆ ನಮ್ಮ ಮುಂದೆ. ಕಾರಣ ಏನು? ಎಲ್ಲೋ ಒಂದು ಕಡೆ ಈ ವೆಸ್ಟರ್ನೈಸೇಷನ್, ಮಾಡರ್ನೈಸೇಷನ್ ಅನ್ನೋ ಕಾನ್ಸೆಪ್ಟ್ಗೆ ನಾವು ತುಂಬ ಹೋಗ್ತಾ ಇದ್ದೀವಿ. ನಮಗೆ ಈ ಕಡೆ ಕಂಪ್ಲೀಟಾಗಿ ವೆಸ್ಟರ್ನೈಸ್ ಆಗೋಕ್ಕೂ ಆಗ್ತಾ ಇಲ್ಲ, ಈ ಕಡೆ ನಮ್ಮ ಸಂಸ್ಕೃತಿನ ಫಾಲೋ ಮಾಡೋಕ್ಕೂ ಆಗ್ತಾ ಇಲ್ಲ. ಸ್ವಿಮ್ ಥ್ರೂ ದ ವೇವ್ಸ್ ಅಂತ ಹೇಳ್ತಾರೆ, ಅಂದರೆ ಅಲೆಗಳು ಹೇಗೆ ಬರುತ್ತೆ ಹಾಗೆ ಈಜಬೇಕು ಅಂತ. ನಾವು ಈ ಕಡೆ ಈಜೋಕ್ಕೂ ಆಗ್ತಾ ಇಲ್ಲ, ಮುಳುಗೋಕ್ಕೂ ಆಗ್ತಾ ಇಲ್ಲ, ಮಧ್ಯದಲ್ಲಿ ತೇಲ್ತಾ ಇದ್ದೀವಿ. ಅದೇನೋ ಅಂತಾರಲ್ಲ, ನೀವು ಅಲೆಗಳಲ್ಲಿ ತೇಲ್ಕೊಂಡು ಹೋಗ್ಬೇಕು, ಮುಳುಗಬಾರ್ದು. ಹುಲ್ಲುಕಡ್ಡಿ ಆಸರೆ ಅಲ್ವಾ? ಎಲ್ಲೋ ಒಂದು ಚಿಗುರು ದೇಶಭಕ್ತಿಯ ಬಗ್ಗೆ ನಮ್ಮಲ್ಲಿ ಆ ಒಂದು ಹುಮ್ಮಸ್ಸು ಬಂದ್ಬಿಟ್ರೆ ಸಾಕು, ಅದು ತಾನಾಗಿ ಖಂಡಿತ ಇಲ್ಲ ಅಂತ ಯಾರಲ್ಲೂ ಇಲ್ಲ ಅಂತ ಇಲ್ಲ. ಖಂಡಿತ ಎಲ್ಲರಲ್ಲೂ ದೇಶಭಕ್ತಿ ಇದೆ. ಅದನ್ನ ಹೊರಗೆ ತೆಗಿಯೋಕೆ ಒಂದು ಸ್ಟೇಜ್ ಬೇಕು, ಅಥವಾ ಒಂದು ವ್ಯವಸ್ಥೆ ಬೇಕು ನಮ್ಮಲ್ಲಿ. ಓಕೆ, ಸೊ ಅದನ್ನ ಅಭಿವ್ಯಕ್ತಗೊಳಿಸ್ಲಿಕ್ಕಿಂತಲೇ ಈ ವೇದಿಕೆ ಸಿದ್ಧ ಆಗಿದೆ. ಸೊ ಆಟನ ಮುಂದುವರ್ಸೋಣವಾ? ಸೊ ರೆಡಿನಾ? ಸರಿ, ನಿಮ್ಮ ಪ್ರಶ್ನೆ ಇನ್ನೂ ಬಹಳ ಸಿಂಪಲ್ ಆಗಿರುವಂಥದ್ದು. ದೇಶಭಕ್ತಿನ ನೀವು ಡಿಫೈನ್ ಮಾಡಬೇಕಾಗಿಲ್ಲ, ನಿಮ್ಮಲ್ಲಿ ದೇಶಭಕ್ತಿ ಇದೆಯಾ ಅಂತ ಅನ್ನೋದನ್ನ ನಿರೂಪಿಸಿ. ಹೇಗೆ ನಿರೂಪಿಸ್ತೀವಿ? ದೇಶಭಕ್ತಿ ಇದೆ, ನಾನು ತೋರಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಆದರೆ ನಾನು ನಿರೂಪಿಸ್ಕೋಬೇಕು ಅಂದರೆ ಇವಾಗ ನಾನು ಸಣ್ಣದಾಗಿರೋ ಒಂದು ಕೆಲಸ, ದೇಶಕ್ಕೋಸ್ಕರ ಏನೋ ಒಂದು ನಿಮ್ಗೆ ಗೊತ್ತಿದ್ರೆ ಸಾಕು ದೇಶಭಕ್ತಿ ಇದೆ ಅಂತ ಹೇಳಿ. ಹಂಗಂತ ಏನಿಲ್ಲ, ದೇಶಭಕ್ತಿ ಇದೆ ಅಂತ ತೋರಿಸ್ಕೋಬೇಕು ಅಂತಂದ್ರೆ ನಾವು ಇವಾಗ ಸುಮ್ಮನೆ ಇವಾಗ ದೊಡ್ಡದಾಗೆ ನಾವು ಹೆಲ್ಪ್ ಮಾಡ್ತೀವಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅನ್ನೋದ್ರಿಂದ ಏನು ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಣ್ಣದಾಗಿ ಮಾಡಿದ್ರು ಅದು ಅಭಿವೃದ್ಧಿ ಹೊಂದುತ್ತಾನೆ ಹೋಗುತ್ತೆ. ನಾವು ಅಭಿವೃದ್ಧಿ ಹೊಂದೋದಕ್ಕೆ ನಾವು ಪ್ರೋತ್ಸಾಹ ಕೊಟ್ಕೊಂಡು ಹೋಗ್ಬೇಕಷ್ಟೇ. ಓಕೆ, ವಂಡರ್ಫುಲ್. ಸೊ ಇನ್ನು ಉತ್ತರಗಳು ಸಾಕಷ್ಟು ಬೇಕಿದೆ. ಸೊ ಬಾಲ್ ಪಾಸ್ ಆಗತ್ತಾ? ದೇಶಭಕ್ತರು ಅಂತ ಅಂದಾಕ್ಷಣ ಅವರಲ್ಲಿ ಯಾವ ಗುಣಲಕ್ಷಣಗಳು ಇರಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಈ ಗುಣಲಕ್ಷಣಗಳಿದ್ರೆ, ಹೀಗಿದ್ರೆ ಹೌದಪ್ಪ ಈತ ದೇಶಭಕ್ತ ಅಂತ ನಾನು ಒಪ್ಕೊಳ್ತೀನಿ ಅಂತ ನೀವು ಹೇಳ್ಬೋದು. ಯಾವುದೇ ಒಂದು ಚಿಕ್ಕ ತಪ್ಪು ಕೆಲಸ ನಡಲಿ, ಮೊದಲು ನಾವು ಅದ್ರ ಬಗ್ಗೆ ಧ್ವನಿ ಎತ್ತಬೇಕು. ಅದರಿಂದ ಬೇರೆಯವರು ತಿದ್ಕೋತಾರೆ, ನಾವು ತಿದ್ಕೋತೀವಿ, ನಮ್ಮ ಜೊತೆಗಿರೋರು ತಿದ್ಕೋತಾರೆ, ಹಾಗೆ ಬೇರೆಯವರು ತಿದ್ಕೋತಾರೆ. ಅದರಿಂದ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳನ್ನು, ಅಂದರೆ ಚಿಕ್ಕವಂದರೆ ಅದು ಮುಂದೆ ದೊಡ್ಡದಾಗ್ತಾ ಹೋಗುತ್ತೆ, ಚಿಕ್ಕ ವಿಷಯಗಳನ್ನು ಬಿಟ್ಟಾಗ ದೊಡ್ಡದಾಗುತ್ತೆ. ಅದೇ ರೀತಿ ಚಿಕ್ಕ ವಿಷಯಗಳನ್ನು ಸಹ ನೆಗ್ಲೆಕ್ಟ್ ಮಾಡಿದೆ ಅದ್ರ ಬಗ್ಗೆ ನಾವು ಅದ್ರ ಅಗೇನ್ಸ್ಟ್ ಆಗಿ ಧ್ವನಿ ಎತ್ತಿ ಮೊದಲು ತೋರಿಸ್ಬೇಕು. ಎರಡನೇದು, ಎಷ್ಟು ಅನ್ಯಾಯಗಳು ನಡೀತಾ ಇದೆ ನಮ್ಮ ಕಣ್ಮುಂದೆ ನಡೆಯೋದನ್ನ ನಾವು ಪ್ರತಿಭಟಿಸಬೇಕು. ಆಗೇನಾಗುತ್ತೆ, ನಮ್ಮಿಂದ 4 ಜನ ಇನ್ಸ್ಪೈರ್ ಆಗ್ತಾರೆ. ಸೊ ಅದು ಬೇಕು, ನಾವು ಹೊರಗೆ ಹಾಕಬೇಕು ನಮ್ಮ ದೇಶಭಕ್ತಿಯನ್ನು ಹೊತ್ತು ನಮ್ಮೊಳಗೆ ಇಟ್ಕೊಂಡು ಅದನ್ನ ದಯವಿಟ್ಟು ಸಾಯಿಸಬಾರ್ದು. ಓಕೆ, ಸರಿ. ಇನ್ನು ಬಾಲ್ ಈಗ ಬದಲಾಗ್ಲಿ ಕೈಯಿಂದ ಕೈಗೆ.
ನಿಮ್ಗೆ ಅನಿಸ್ತಾರ ದೇಶಭಕ್ತರು ಈಗಿನವರಲ್ಲಿ ಯಾರು ಇದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ? ಪಕ್ಕಾ ಇದ್ದಾರೆ. ಒಂದು 100ಕ್ಕೆ ಒಂದು 10% 20% ಮಾತ್ರ ಇದ್ದಾರೆ. ಸಮಾಧಾನಕರ ಬಹುಮಾನ ಇದೆ. ಪಕ್ಕ ಸಮಾಧಾನಕರ ಬಹುಮಾನ ಅಂತೂ ಪಕ್ಕ ಇದ್ದೇ ಇದೆ. ಆದ್ರೆ ಕಡಿಮೆ ಆಗ್ತಿದೆ, ಯುವಕರಲ್ಲೇ ಕಡಿಮೆ ಆಗ್ತಿದೆ. ನಾನು ಫಾರಿನ್ ಹೋಗ್ಬೇಕು ಅಂತಾರೆ ಹೊರತು ನಾನು ಇದೇ ಭಾರತದಲ್ಲೇ ಇರಬೇಕು, ನಮ್ಮ ದೇಶನ ಬೆಳೆಸ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಕಡಿಮೆ ಆಗ್ತಿದೆ ಈಗ. ಅದಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಪೊಲಿಟಿಷಿಯನ್ಸ್. ಅಧಿಕಾರದ ಬಗ್ಗೆ ಇರುವಂತಹ ಭಕ್ತಿ ದೇಶಭಕ್ತಿಯಲ್ಲಿ ತೋರಿಸ್ತಾ ಇಲ್ಲ ರಾಜಕಾರಣಿಗಳು, ಹಾಗಾಗಿ ಯುವಜನತೆಯಲ್ಲಿ ಆ ವಿಚಾರಧಾರೆ ಕಡಿಮೆ ಆಗ್ತದೆ. ಓಕೆ, ಬಾಲ್ ಪಾಸ್. ಓಕೆ, ದೇಶಭಕ್ತರು ಸಾಕಷ್ಟು ಜನ ಇದ್ದಾರೆ. ನಾವು ಭಗತ್ ಸಿಂಗ್ ಬಗ್ಗೆ ಮಾತನಾಡ್ತೀವಿ, ಎಲ್ಲರ ಬಗ್ಗೆ ಮಾತಾಡ್ತೀವಿ. ನಿಮ್ಮ ಪ್ರಕಾರ ಈಗಿರುವವರಲ್ಲಿ ಯಾರು ದೇಶಭಕ್ತರು? ಒಬ್ಬರ ಹೆಸರು ಹೇಳ್ಬೋದಾ ನೀವು? ಯಾರು ಒಬ್ಬರದು? ನನ್ನ ಪ್ರಕಾರ ದೇಶಭಕ್ತರು ಯಾರು ಅಂತ ತಿಳ್ಕೊಳಕ್ಕಿಂತ ಮುಂಚೆ ಹಂಗಂದ್ರೆ ಏನು ಅಂತ ನನ್ಗೆ ಗೊತ್ತಾಗಬೇಕು. ಎಲ್ರೂ ಬರೀ ಆರ್ಮಿಯಲ್ಲಿ ಅಲ್ಲ, ನನ್ನ ಪ್ರಕಾರ ಎಷ್ಟೊಂದು ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ. ನನ್ನ ಪ್ರಕಾರ ದೇಶಭಕ್ತಿ ಅಂದರೆ ಪ್ರತಿಯೊಬ್ಬರಲ್ಲೂ ಭಕ್ತಿ ಇರುತ್ತೆ. ಪ್ರತಿಯೊಬ್ಬರು ದೇಶಭಕ್ತರೇ. ಇವಾಗ ಈ ಫಾರಿನಲ್ಲಿ ಹೋಗಿದ್ದಾರೆ, ಅವರು ದೇಶಭಕ್ತಿ ಮುಕ್ತ ಹೊಟ್ಟೋಯ್ತು ಅವ್ರಿಗಿಲ್ಲ ಅಂತಿಲ್ಲ, ಅವರಲ್ಲೂ ದೇಶಭಕ್ತಿ ಇರುತ್ತೆ. ಅಲ್ಲಿ ಜನ ಅವ್ರ ಬಗ್ಗೆ ಮಾತಾಡಿದಾಗ ಆಬ್ವಿಯಸ್ಲಿ ಅವ್ರಿಗೆ ಇಂಡಿಯನ್ ಅನ್ನೋದು ಬಂದೇ ಬರುತ್ತೆ ಮನಸ್ಸಲ್ಲಿ. ಪ್ರತಿಯೊಬ್ಬರು ಪಾಸ್ಪೋರ್ಟ್ ಇದ್ದೇ ಇರುತ್ತೆ. ಪ್ಲಸ್ ನಾನು ಬರೀ ಪಾಸ್ಪೋರ್ಟ್ ಬಗ್ಗೆ ಹೇಳ್ತಿಲ್ಲ, ಡಾಕ್ಯುಮೆಂಟ್ ಬಗ್ಗೆ ಹೇಳ್ತಿಲ್ಲ. ಪ್ಲಸ್ ಅವ್ರಿಗೂ ಒಳಗಡೆ ದೇಶಭಕ್ತಿ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ನಾನೇನೋ ಹೇಳೋದೇನು ಅಂದರೆ, ಯಾರ್ಯಾರ ಮನಸ್ಸಲ್ಲಿ ತಮ್ಮ ದೇಶ ಅನ್ನೋದಿದೆ ಅವರೆಲ್ಲರೂ ದೇಶಭಕ್ತರೇ. ಓಕೆ, ಮುಂದುವರಿಸಿ. ನಿಮ್ಗಿರುವಂಥದ್ದು ಪ್ರಶ್ನೆ, ದೇಶಭಕ್ತಿ ಅಂತಂದಾಕ್ಷಣ ನಮಗೆ ಮೊದಲು ನೆನಪು ಬರೋದು ಯಾರು ಹೇಳಿ? ಯೋಧರು, ಸೈನ್ಯಕ್ಕೆ ಸೇರಿದ್ರೆ ಮಾತ್ರ ದೇಶಭಕ್ತಿನ? ನಾವು ಹಾಗೇನೆ ನಾವು ದೇಶಭಕ್ತಿನ ತೋರಿಸಲಿಕ್ಕೆ ಸಾಧ್ಯ ಇಲ್ವಾ? ಅಥವಾ ಸೈನ್ಯಕ್ಕೆ ಸೇರೋದೇ ಮಹದಾಸೆಯ ಬಹಳ ಜನರದು, ಅದ್ರ ಮೂಲಕ ಮಾತ್ರ ನಾವು ಭಕ್ತಿನ ತೋರ್ಪಡಿಸ್ಬೋದು ಅಂತ ಅನ್ಸುತ್ತಾ? ತಮ್ಗೇನು ಅನ್ಸುತ್ತೆ? ದೇಶಭಕ್ತಿನ ತೋರ್ಸಕ್ಕೆ ಸೈನ್ಯಕ್ಕೆ ಆಗಲಿ ಇಲ್ಲ ರಾಜಕಾರಣಕ್ಕೆ ಆಗಲಿ ಸೇರಬೇಕು ಅಂತಲ್ಲ. ರಾಜಕಾರಣಕ್ಕೆ ಸೇರೋರು ದೇಶಭಕ್ತಿ ಇರುತ್ತೆ ಅನ್ಸುತ್ತಾ? ದುಡ್ಡು ಅಧಿಕಾರದ ಆಸೆಗೋಸ್ಕರ ದುಡ್ಡುಗೋಸ್ಕರ ಆಸೆಗೋಸ್ಕರ ಹೋಗ್ತಾರೆ. ಯೋಧ ಅನ್ನೋನು ಕೇವಲ ಬೇರೆ ದೇಶಗಳ ಆಕ್ರಮಣದಿಂದ ತಡೆಯೋದಂತಲ್ಲ, ನಮ್ಮ ದೇಶದ ಒಳಗಡೆನೂ ಏನು ನಡೀತಿದೆ ಏನು ಅನ್ನೋದನ್ನ ಅವನ್ನ ನೋಡಬೇಕು. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ತನ್ನ ದೇಶನ ಕಾಯಕ್ಕೋಸ್ಕರ ಆಗಲಿ ಎಲ್ಲ ತಮ್ಮ ಪ್ರಾಣ ಇದಕ್ಕಬಾರ್ದು, ತಾನು ಸುತ್ತಮುತ್ತಲಿನ ಸಮಾಜನ ಒಂದು ಸುವ್ಯವಸ್ಥೆಗೆ ತರಕ್ಕೆ ಹಾಗೂ ಭ್ರಷ್ಟಾಚಾರ ಅನ್ಯಾಯ ಅಕ್ರಮಗಳನ್ನ ತಡಿಬೇಕು. ಅದೇ ನಿಜವಾದ ದೇಶಭಕ್ತಿ. ಓಕೆ, ದೇಶಭಕ್ತರಾಗಬೇಕು ಅಂತಂದ್ರೆ ಯೋಧರಾಗಬೇಕಾಗಿಲ್ಲ. ನಮ್ಮಲ್ಲೇ ಇರುವಂತಹ ಯೋಧ ಗುಣ ಏನಿದೆ, ನಮ್ಮಲ್ಲೇ ಹೋರಾಡಲಿಕ್ಕೆ ಸಾಕಷ್ಟು ವಿಷಯಗಳಿವೆ, ಅದನ್ನ ಹೋರಾಡಬೇಕು. ಆ ರೀತಿಯ ಯೋಧ ಆಗಬೇಕು ನಾವು ಅಂತಂತೀರಿ. ಓಕೆ, ಫೈನ್. ಸೊ ಸ್ಟಾಪ್. ಸೊ ನಿಮಗೆ ನಿಮ್ಮ ಪ್ರಕಾರ ಈ ದೇಶಭಕ್ತಿ ಅನ್ನೋದಲ್ಲ ಬರೀ ಭಾಷಣನ, ಬರೀ ಮಾತಾ ಅಥವಾ ಕೃತಿಯಲ್ಲಿ ತೋರ್ಪಡಿಸುವಂತಹವರ ಜನರ ಸಂಖ್ಯೆ ಇದೆ ಅಂತ ಅನ್ಸುತ್ತೆ ತಮಗೆ? ಯಾವುದು ಬೆಟರ್ ಅನ್ಸುತ್ತೆ? ದೇಶಭಕ್ತಿ ನಮ್ಮಲ್ಲಿದೆ, ನಮ್ಮಲ್ಲಿದ್ದರೆ ಸಾಕಪ್ಪ, ನಾನು ಯಾಕೆ ಬೇರೆಯವ್ರಿಗೆ ತೋರ್ಪಡಿಸ್ಬೇಕು, ನನ್ನಲ್ಲಿದ್ದರೆ ಸಾಕಲ್ವಾ ಅನ್ನೋ ಧೋರಣೆ ಓಕೆನಾ? ಅಥವಾ ಕೃತಿಯ ಮೂಲಕ ತೋರಿಸಿ ಹೌದು ನಾನು ದೇಶಭಕ್ತ ಅಂತ ಪ್ರೂವ್ ಮಾಡೋದು ಓಕೆನಾ? ನೀವು ಹೇಳಿದ ನಿಜ, ದೇಶಭಕ್ತಿ ತೋರಿಸ್ಬೇಕು ಆ್ಯಕ್ಚುಲಿ. ಯಾಕಂದರೆ ಗಾಂಧೀಜಿಯವರೆಲ್ಲ ಅವ್ರ ದೇಶಭಕ್ತಿ ಇದೆ ಅಂತ ಗೊತ್ತಾಗಿದ್ದಕ್ಕೇನೆ ಎಷ್ಟೋ ಕಡೆ ಎಷ್ಟೋ ರಾಜ್ಯದಿಂದ ಬಂದರು ಎಲ್ಲ ಜನರು, ನಾವು ನಮ್ಮ ದೇಶಕ್ಕೋಸ್ಕರ ಹೋರಾಡಬೇಕು ಅಂತ. ಈಗ ದಾಂಬಿಕಕ್ಕೆ ಎಲ್ಲದು ಹೌದು ನಾನು ದೇಶಕ್ಕೋಸ್ಕರ ಹೋರಾಡ್ತೀನಿ ಅಂತ ಎಷ್ಟೋ ಜನ ಹೇಳ್ತಾರೆ, ಆದರೆ ಭಾಷಣ ಬಿಡ್ತಾರೆ ಅಷ್ಟೇ ಹೊರತು ಅವ್ರು ಯಾರು ಕಾರ್ಯರೂಪಕ್ಕೆ ತರಲ್ಲ. ಕಾರ್ಯರೂಪಕ್ಕೆ ತರದಲ್ಲಿ 10ರಲ್ಲಿ ಯಾರು ಒಬ್ರು. ಸೊ ನಾವು ಆಡ್ತಾ ಮಾತನಾಡ್ತಾ ಇದ್ವಿ. ಸೊ ದೇಶಭಕ್ತಿ ಅಂತ ಅನ್ನೋದು ಆಟನಾ? ದೇಶಭಕ್ತಿ ಅನ್ನೋದು ಇಟ್ಸ್ ಅನ್ ಡಿವೈನ್ ಫೀಲ್ ಅಂತ ಹೇಳ್ಬೋದು. ಅದು ಆಟ ಆಡ್ತಾ ಅಂದರೆ ಈಗ ನಾನು ಒಂದು ಆಟ ಆಡ್ತಾ ಇದ್ದೀನಿ ಅದರಲ್ಲೊಂದು, ಈಗ ನಾನು ಇಂಡಿಯಾ ಮ್ಯಾಚ್ ಕ್ರಿಕೆಟ್ ಆಡ್ತಾ ಇದ್ದೀನಿ ಅಂದರೆ ಅದರಲ್ಲೊಂದು ಪೇಟ್ರಿಯಾಟಿಸಮ್ ಇದ್ದೇ ನಾವು ಅಲ್ಲಿ ಆಡೋಕ್ಕೆ ಸಾಧ್ಯ. ಅಲ್ಲಿ ನಾನು ಗೆಲ್ಲಬೇಕು ಅನ್ನೋ ಒಂದು ಛಲ ಇರಬೇಕು ಆಡೋದಕ್ಕೆ ಮೇಯ್ನಾಗಿ. ಸೊ ದೇಶಭಕ್ತಿ ಅನ್ನೋದು ಮೊನ್ನೆ ಪಾಕಿಸ್ತಾನವ್ರು 5 ಜನ ಟೆರರಿಸ್ಟ್ಗಳನ್ನು ಶೂಟ್ ಮಾಡಿದ್ರು. ಸೊ ಅವಾಗ ನಮ್ಮಲ್ಲೊಂದು ನಾವು ಅಲ್ಲಿ ಹೋಗಿ ಫೈಟ್ ಮಾಡದೆ ಹೋದ್ರೂ ನಮ್ಮಲ್ಲಿ ಒಂಥರ ಒಂದು ಭಾವನೆ ಬರಬೇಕು ಅದಕ್ಕೋಸ್ಕರ, ಅದು ಒಂದು ಪೇಟ್ರಿಯಾಟಿಸಮ್. ಸೊ ಆಡ್ತಾ ಅನ್ನೋದಕ್ಕಿಂತ ಇದೊಂದು ಸೀರಿಯಸ್ ಇಶ್ಯೂ ಅಂತಲೇ ತಿಳ್ಕೊಬೋದು. ಸೀರಿಯಸ್ ಇಶ್ಯೂ, ಬಟ್ ಅದರಲ್ಲಿ ಒಂಥರ ಕೈಂಡ್ ಆಫ್ ಫೀಲ್ ಇದೆ. ಸೊ ಬಹಳಷ್ಟು ಸಮಯದಲ್ಲಿ ನಾವು ನೋಡ್ತೀವಿ ಏನು ಹೇಳಿ, ಕ್ರಿಕೆಟ್ ಅಥವಾ ಯಾವುದೇ ಒಂದು ಆಟ ಬಂದಾಗ ಆವಾಗ ನಾವು ಟ್ರೈ ಕಲರ್ ಡ್ರೆಸ್ಗಳು ಹಾಕೋದೇನು, ಮುಖಕ್ಕೆ ಪೇಂಟ್ ಬಡ್ಕೊಳ್ಳೋದೇನು, ಸೊ ಆ ರೀತಿಯಲ್ಲಿ ಅಭಿವ್ಯಕ್ತಪಡಿಸೋದು ವೆಲ್ ಆ್ಯಂಡ್ ಗುಡ್, ಅದರಲ್ಲಿ ಏನೂ ತಪ್ಪಿಲ್ಲ. ಆದರೆ ನಿಜಕ್ಕೂ ಅದು ದೇಶಭಕ್ತಿನ ಅಭಿವ್ಯಕ್ತಪಡಿಸುವಂತಹ ರೀತಿನ ಅಥವಾ ಪ್ಯಾಷನ್ನ?
ಅದು ಪ್ಯಾಷನ್ ಅಂತಾರು ಹೇಳ್ಬೋದು. ಅದು ದೇಶಭಕ್ತಿ ಅಂದರೆ ಪ್ಯಾಷನ್ ಅಂದರೆ ಅವರಲ್ಲೊಂದು ಆ ಭಾವನೆ ಇರೋದಕ್ಕೆ ಹೊರತು ಅವರಲ್ಲಿ ಇಂಡಿಯನ್ ಸಪೋರ್ಟ್ ಮಾಡೋಕ್ಕೆ ಹೋಗ್ತಾರೆ. ಬಟ್ ಕೆಲವ್ರು ಇರ್ತಾರೆ, ನಾನಲ್ಲಿ ಹಂಗೆ ಚೆನ್ನಾಗಿ ಕಾಣಬೇಕು ಫೀಲ್ಡಲ್ಲಿ, ಸೊ ನನ್ನ ಫೋಕಸ್ ಇರಬೇಕು ಅಂತಲೂ ಮಾಡ್ತಾರೆ. ಬಟ್ ಮೇಯ್ನಾಗಿ ಅಲ್ಲಿ ಆಡ್ಬೇಕಾದ್ರೆ ನಾವಲ್ಲಿ ಆಡ್ತಾ ಇರ್ಬೇಕಾದ್ರೆ ಅಲ್ಲಿ ನಮ್ಮ ಕೆಚ್ಚದೆ ಹೋರಾಟ ಇರಬೇಕು ನಮ್ಮದ್ರಲ್ಲಿ. ಸೊ ಆ ಹೋರಾಟ ನಮ್ಗೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹೋಗ್ತೀರಿ ಓಕೆ. ಸೊ ಆದರೆ ಎಲ್ಲೋ ಇಲ್ಲಿ ನೀವು ಮಾತಾಡ್ತಾ ಇರುವಾಗಲೇ ಬಹಳಷ್ಟು ಒಪ್ಪುವಂಥದ್ದು, ಬಹಳಷ್ಟು ವಿರೋಧವಾಗುವಂಥದ್ದು ಸಾಕಷ್ಟು ವಿಚಾರಗಳಿವೆ ಅಂತ ಹೇಳಿ ಕಂಡು ಬರ್ತಾ ಇದೆ ನಿಮ್ಮನ್ನು ನೋಡ್ತಾ ಇದ್ದರೆ. ಸೊ ಹಾಗಾಗಿ ವೀಕ್ಷಕರೇ, ನಿಜಕ್ಕೂ ಈಗ ನಾವು ಮಾಡಿದ್ದು ಆಡ್ತಾ ಮಾತನಾಡಿದ್ವಿ ಹೌದು, ಆದರೆ ಯುವ ಜನತೆ ಕೂಡ ಬಹಳ ಸೀರಿಯಸ್ ಆಗಿದ್ದಾರೆ. ಈಗಾಗಲೇ ಯುದ್ಧಕ್ಕೆ ರೆಡಿಯಾಗಿ ನಿಂತಂತೆ ಮಾತಿನ ವೈಖರಿ ಬದಲಾಗ್ತಾ ಇದೆ. ಹಾಗಾಗಿ ಇವರಿಗೆ ಇನ್ನಷ್ಟು ಮಾತನಾಡೋದು ಬಾಕಿ ಇದೆ. ಜೊತೆಗೆ ವಾಗ್ಯುದ್ಧವೇ ನಡೆಯುತ್ತೇನೋ ಅನಿಸ್ತಾ ಇದೆ. ವಾಗ್ಯುದ್ಧ ಮುಂದುವರಿಯುತ್ತೆ ಈಗ ನಮ್ಮ ವಾಯ್ಸ್ನಲ್ಲಿ. ವಾಸ್ತವದಲ್ಲಿ ನೋಡಿದಾಗ ಯಾವ ಪಕ್ಷದಲ್ಲೂ ದೇಶಭಕ್ತಿ ಅನ್ನೋದಿಲ್ಲ. ಹಿಂದೂಸ್ತಾನ್ ಅಂದಿದ ತಕ್ಷಣ ನನ್ನ ಫ್ರೆಂಡ್ ಹೇಳಿದ ತಕ್ಷಣ ಅದು ಹಿಂದೂಸ್ಗೆ ಹಿಂದೂಯಿಸಮ್ ಅನ್ನೋದು ಒಂದು ಡಾಮಿನೇಷನ್ ಹೆಸರಲ್ಲೇ ಕಾಣ್ತಾ ಇದೆ.